ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ. ಮಾರ್ನಿಂಗ್ ನನ್ನ ಡೇ ಸ್ಟಾರ್ಟ್ ಆಗೋದೇ ಕಾಫಿಯಿಂದ. ಯೂಶ್ವಲಿ ನಾನು ಕಾಫಿಯನ್ನು ಕುಡಿತಾ ಇರಲಿಲ್ಲ. ಈ ಬಾಣಂತನದಿಂದ ನನಗೆ ಕಾಫಿ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ಸ್ ನನಗೆ ಕಾಫಿ ತೊಗೊಳ್ಳೇಬೇಕು, ಇಲ್ಲ ಅಂತಂದರೆ ಸಮಾಧಾನ ಆಗಲ್ಲ, ಆ ಥರ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಬೆಳಗ್ಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ರವೆ ರೊಟ್ಟಿನ ಮಾಡಿಕೊಂಡು ಇದಕ್ಕೆ ಕಾಂಬಿನೇಷನ್ ಆಗಿ ಎಗ್ಗು ಹಾಗೆ ಬದನೆಕಾಯಿ ಇದನ್ನೆಲ್ಲ ಹಾಕ್ಬಿಟ್ಟು ಗೊಜ್ಜು ಥರ ಮಾಡಿದ್ದೆ. ಸೀರಿಯಸ್ಲಿ ತಿಂಡಿ ತುಂಬಾ ರುಚಿಯಾಗಿತ್ತು. ಬಟ್ ನಾನು ವೀಡಿಯೋ ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ನಂದು ಟ್ರೈಪಾಡ್ ಹಾಳಾಗಿಬಿಟ್ಟಿತ್ತು. ಬುಕ್ ಮಾಡ್ಕೊಂಡಿದ್ದೆ, ಇನ್ನೂ ಅದು ಬಂದಿರಲಿಲ್ವಲ್ಲ, ಅದಕ್ಕೆ ನಾನು ವಿಡಿಯೋನು ಶೂಟ್ ಮಾಡಿರಲಿಲ್ಲ. ಆ್ಯಂಡ್ ಮಧ್ಯಾಹ್ನ ಅಡುಗೆಗೆ ನಾನು ಬಸ್ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಹೆಸರು ಕಾಳು ಹಾಗೆ ಕ್ಯಾರೆಟು ಮತ್ತು ಬೀನ್ಸು ಎಲ್ಲ ಇತ್ತು. ಎಲ್ಲನೂ ಹಾಕ್ಬಿಟ್ಟು ಪಲ್ಯ ಮಾಡಿಕೊಂಡು ಬಸ್ಸಾಂಬಾರನ್ನ ಮಾಡಿದ್ದೆ. ಸಾಂಬಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ನಾನು ನಾರ್ಮಲಾಗೇ ವಿಡಿಯೋನ ಶೂಟ್ ಮಾಡಿದ್ದೆ, ಬಟ್ ನನ್ನ ಹಿಂದೆ ಟಿ ವಿ ಪ್ಲೇ ಆಗ್ತಿದೆಯಲ್ಲ, ಅಲ್ಲಿ ಸೌಂಡ್ ಬರ್ತಿದೆ. ಅದರಿಂದ ಸರಿಯಾಗಿ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂದ್ಬಿಟ್ಟು ವಾಯ್ಸ್ ಓವರ್ನ ಕೊಡ್ತಿದ್ದೀನಿ. ಆ್ಯಂಡ್ ಇದರಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ, ವಿಡಿಯೋನ ನಾನು ಮಾಡ್ತಿರೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದೆ. ಆ ಏನು ರೀಸನ್ನು ಅನ್ನೋದನ್ನು ನನ್ನ ಚಾನಲಲ್ಲಿ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಗೇನ್ ಆದಮೇಲೆ ನಾನು ರೀಸನ್ ಹೇಳ್ತೀನಿ, ಏನಕ್ಕೆ ನಾನು ವಿಡಿಯೋನ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಅಪ್ಪ ಚೆನ್ನಾಗೈತಾ ಪಲ್ಯ? ಹಾಂ, ಚೆನ್ನಾಗೈತಾ ಮಗನ? ಪಲ್ಯನ ಹಾಕ್ಕೊಟ್ಟಿದ್ದೆ, ಕಾಳುಗಳು ಹಾಕ್ಬಾರ್ದು. ಪಲ್ಯನ ಹಾಕ್ಕೊಟ್ಟಿದ್ದೆ, ಕಾಳುಗಳನ್ನ ತಿನ್ನಿ ಅಂತ. ಸಾಹೇಬರು ಎಂಜಾಯ್ ಮಾಡ್ತಿದ್ದಾರೆ. ಬಂಗಾರಮ್ಮ ಚೆನ್ನಾಗೈತಾ? ಪಪ್ಪ ಚೆನ್ನಾಗೈತಾ? ಪಪ್ಪ ಇಲ್ಲಿ ಹಾಯ್ ಮಾಡಿ, ಕಂದ ಹಾಯ್ ಮಾಡಿ. ನೋಡಿ ಹಿಂದೆ ಮನೇನ ಹೇಗೆ ಮಾಡಿದ್ದಾರೆ ಅಂತ. ಎಲ್ಲ ಚೆಲ್ಲಿರೋದು ಪಾಪುನೇ, ಎಲ್ಲನೂ ಮನೇಲಿಲ್ಲ, ಇದೆಲ್ಲ ಅವರೇ ಎಳ್ಕೊಂಡು ಓಡಾಡೋಕ್ಕೆ ಮಾಡಿರೋದು. ಎಷ್ಟು ಕ್ಲೀನ್ ಮಾಡಿದ್ರೂ ಪಾಪು ಮಲಗಿದ್ದೆದ್ದ ತಕ್ಷಣ ಎತ್ತ ಸ್ಥಿತಿ ಇದೇ ಥರನೇ ಆಗಿರುತ್ತೆ. ಆ್ಯಂಡ್ ಕಿಚನ್ನು ನಮ್ಮದು ಓಪನ್ ಕಿಚನ್ ಆಗಿರೋದ್ರಿಂದ ಅಲ್ಲೂ ಅಷ್ಟೇ ಏನು ಸಿಗುತ್ತೆ ಕೈಗೆ ಬಾಕ್ಸ್ಗಳು ಯಾವುದೂ ಬಿಡಲ್ಲ, ಎಲ್ಲನೂ ಎಳ್ಕೊಂಡು ಬರ್ತಾರೆ. ನಾನು ಸ್ಯಾಟರ್ಡೇ ಆಗಿರೋದ್ರಿಂದ ಪೂಜೆ ಮಾಡಬೇಕು ಅಂದ್ಬಿಟ್ಟು ಎಲ್ಲನೂ ಬೇಗ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದು ಪೂಜೆನ ಮಾಡಿದೆ. ಪಾಪು ಮಲ್ಕೊಂಡಿದ್ದಾಗಲೇ ಕೆಲಸ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಅವ್ರು ನನಗೆ ಕೆಲಸ ಮಾಡ್ಕೊಳಕ್ಕೆ ಬಿಡೋದೇ ಇಲ್ಲ. ಒಂದು ಸೈಡಿಂದ ನಾನು ಕ್ಲೀನ್ ಮಾಡ್ಕೊಂಡು ಬರ್ತಿದ್ರೆ ಇನ್ನೊಂದು ಸೈಡಿಂದ ಅವ್ರು ಮತ್ತೆ ಎಲ್ಲನೂ ಚೆಲ್ಕೊಂಡು ಬರ್ತಾ ಇರ್ತಾರೆ. ಆ್ಯಂಡ್ ಮಕ್ಕಳಲ್ವಾ, ಈ ಏಜಲ್ಲಿ ಆಟಾಡ್ದೆ ಇನ್ನು ಯಾವಾಗ ಆಟಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಆರಾಮಾಗಿ ಆಟಾಡ್ಕೊಂಡಿರಲಿ ಅಂತ ಬಿಟ್ಬಿಡ್ತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡೆ ಅಷ್ಟರಲ್ಲಿ ಮಳೆ ಬಂತು. ತುಂಬ ಸೆಕೆ ಆಗ್ತಿತ್ತು ಇವತ್ತಂತೂ. ಮಳೆ ಬರುತ್ತೆ ಅಂತ ಅನ್ನಿಸ್ತಾ ಇತ್ತು. ಫೈನಲಿ ಮಳೆ ಬಂತು. ಆ್ಯಂಡ್ ನನಗೆ ಒಂದು ಬಿಗ್ ಶಾಕ್ ಆಗಿತ್ತು. ಮಳೆ ಎಲ್ಲ ಬಂತ. ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಲಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀವಿ ನಾವು. 8:30 ಆದರೂ ನಾನು ರೂಮ್ ಕಡೆಗೆ ಹೋಗೇ ಇಲ್ಲ. ಫೋನು ರೂಮಲ್ಲೇ ಇತ್ತು, ಹೋಗೇ ಇಲ್ಲ ನಾನು ರೂಮ್ ಕಡೆಗೆ. ಆ್ಯಂಡ್ ಯಾವ ಫೋನು ಕೂಡ ನನಗೆ ಬಂದೇ ಇಲ್ಲ. 8:30 ಹಂಗೆ ಫೋನ್ ಎತ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋಗಿ ಫೋನ್ ನೋಡಿದ್ರೆ ಫೋನ್ ಡಿಸ್ಪ್ಲೇ ಹಾಳಾಗಿದೆ. ನೆಕ್ಸ್ಟ್ ಟೈಮ್ ಮಾರ್ನಿಂಗಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ತುಂಬಾ ಡಿಸಪಾಯಿಂಟ್ ಆಗಿಬಿಡ್ತು ನನಗೆ. ಆ್ಯಂಡ್ ಎಲ್ಲನೂ ಹತ್ರಲ್ಲೇ ಇದ್ದಿದ್ದು, ಅಂದರೆ ಯೂಟ್ಯೂಬ್ ಆಗಲಿ ಹಾಗೆ ಇನ್ಸ್ಟಾಗ್ರಾಮು ವಾಟ್ಸಪ್ಪು ಎಲ್ಲ ಆ ಫೋನಲ್ಲೇ ಇದ್ದಿದ್ದು. ಇಲ್ಲಿ ಇನ್ನೊಂದು ಫೋನ್ ಏನಿದೆ ಇದನ್ನು ನಾನು ವೀಡಿಯೋ ಮಾಡೋದಕ್ಕೆ ಮಾತ್ರ ಇಟ್ಕೊಂಡಿದ್ದೆ, ಅಂದರೆ ವೀಡಿಯೋ ಮಾಡಿ ಎಡಿಟ್ ಮಾಡ್ಕೊಳ್ಳೋಕೆ ಮಾತ್ರ ಇಟ್ಕೊಂಡಿದ್ದೀನಿ. ಎಲ್ಲನೂ ಆ ಫೋನಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದಿದ್ದು. ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಆ್ಯಂಡ್ ಏನು ಗೊತ್ತಾ, ಎಲ್ಲ ವೀಡಿಯೋಸು ಇದೆ ಪಾಪುದು ನ್ಯೂ ಬನ್ನಿಂದನೂ ನಾನು ತುಂಬ ವೀಡಿಯೋಸ್ನ ಮಾಡಿದ್ದೀನಿ. ಅದರಲ್ಲಿ ಸಖತ್ ಬೇಜಾರಾಗ್ಬಿಡ್ತು, ಏನು ಈ ಥರ ಆಗಿಬಿಟ್ಟಿದೆ ಅಂತಂದ್ಬಿಟ್ಟು. ಆಮೇಲೆ ಪಾಪು ಏನಾದರೂ ಬೀಳಿಸಿದ್ರೆ, ಇಲ್ಲ ನಾನೇನಾದರೂ ಮಿಸ್ಸಾಗಿ ಬೀಳಿಸಿದ್ರೆ ನನಗೆ ಅಷ್ಟು ಬೇಜಾರು ಆಗ್ತಾನೆ ಇರಲಿಲ್ಲ. ಏನೂ ಇಲ್ಲ, ಫೋನ್ ಚೆನ್ನಾಗೇ ಇಟ್ಟಿದ್ದೀನಿ, ಬೆಡ್ ಮೇಲೆ ಇಟ್ಟಿದ್ದೀನಿ ಅಷ್ಟೇ. ಸಂಜೆ ಹೋಗಿ ನೋಡೋಷ್ಟರಲ್ಲಿ ನೈಟು ಫೋನ್ ಹಾಳಾಗ್ಬಿಟ್ಟಿದೆ. ಒಂದು 5:30 ಹಂಗೆ ನೋಡಿದ್ದೀನಿ, ಫೋನು ಚೆನ್ನಾಗೇ ಇತ್ತು. 5:30 ಆದಮೇಲೆ 8:30ವರೆಗೂ ನಾನು ರೂಮ್ ಕಡೆಗೆ ಹೋಗೇ ಇಲ್ಲ. ಆಮೇಲೆ ಹೋಗಿ ನೋಡಿದ್ದೀನಿ ಫೋನ್ ಹಾಳಾಗಿತ್ತು. ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು ನನಗೆ, ಈ ಥರ ಆಗಿಬಿಡ್ತಲ್ಲ ಅಂತ ಅಂದ್ಬಿಟ್ಟು. ಸುಮಾರು ಒಂದು 4 ಇಯರ್ಸಿಂದ ಯೂಸ್ ಮಾಡ್ತಿದ್ದೆ OnePlus ಅದು ಫೋನು. ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಆ ಬೇಜಾರಲ್ಲೇ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಆ ಫೋನ್ ರೆಡಿ ಆಗೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಈ ವಿಡಿಯೋಸ್ ಎಲ್ಲ ಮಾಡಿ ಇಟ್ಟಿರ್ತೀನಿ. ಆ ಫೋನ್ ಸರಿ ಹೋದ್ಮೇಲೆ ನಾನು ಅಪ್ಲೋಡ್ನ ಮಾಡ್ತೀನಿ. ಆ್ಯಂಡ್ ಇವತ್ತು ಒಂದು ಮದುವೆಗೆ ಹೋಗಬೇಕು ಅಂತ ಹೇಳಿದ್ನಲ್ವ, ಅದಕ್ಕೆ ಬೇಗನೆ ಎದ್ದಿದ್ದೆ. ಬೇಜಾರೇ ಆಗಿಬಿಡ್ತು ನನಗೆ, ಈ ಥರ ಆಗಿಬಿಡ್ತಲ್ಲ ಅಂತ ಅಂದ್ಬಿಟ್ಟು. ಇನ್ನೇನು ಮಾಡೋದು, ಮದುವೆಗೆ ಹೋಗ್ಬಿಟ್ಟು ಬರೋಣ, ರೆಡಿ ಮಾಡಿಸಿದ್ರಾಯಿತು ಅಂತ ಅಂದ್ಕೊಂಡು ಮದುವೆಗೆ ರೆಡಿ ಆಗ್ತಿದ್ದೀನಿ. ಚೆಲುವೆ ಕೊಡುವ ಹಸಿರು ಚಿಹ್ನೆ
ಬೇಗ ಬೇಗ ಫ್ರೆಶ್ ಅಪ್ ಆಗಿ ನಾನು ರೆಡಿಯಾಗಿ ಆ್ಯಂಡ್ ಪಾಪುಗೂ ರೆಡಿ ಮಾಡಿಕೊಂಡು ಹೊರಟ್ವಿ. ಆ್ಯಂಡ್ ಪಾಪುಗೆ ಲಾಸ್ಟ್ ನೈಟ್ ಹಿಂದಿನ ದಿನ ಹೋಗಿಬಿಟ್ಟು ಬಟ್ಟೆ ಎಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ವಿ, ಹೊಸ ಬಟ್ಟೆನ. ಆ್ಯಂಡ್ ಸದ್ಯ ಇವತ್ತಂತೂ ಪಾಪು ನನಗೆ ಕಿರಿಕಿರಿ ಮಾಡಿಲ್ಲ, ಆರಾಮಾಗಿ ಹೊರಗಡೆ ಎಲ್ಲ ಕುತ್ಕೊಂಡು ನೋಡ್ತಾ ಇದ್ರು. ಸಮ್ಟೈಮ್ಸ್ ಏನು ಗೊತ್ತಾ, ತುಂಬಾ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಕಾರಲ್ಲಿ ಹೋಗ್ತಾ ಇದ್ರು ಆವಾಗ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಇಲ್ಲ ಅವ್ರ ಅಪ್ಪನ ಹತ್ರ ಹೋಗಬೇಕು ಅಂತ ಹಠ ಮಾಡ್ತಿರ್ತಾರೆ, ಕುತ್ಕೊಳ್ಳಲ್ಲ ಸುಮ್ಮನೆ ಅಂತೂ. ಇವತ್ತಂತೂ ಏನೂ ಹಠ ಮಾಡಿಲ್ಲ, ಆರಾಮಾಗಿ ಇದ್ದರು. ತುಂಬ ಮುದ್ದಾಗಿ ಕಾಣಿಸ್ತಿರೋ ನಮ್ಮ ಪಾಪುನೂ. ಅವ್ರಿಗೆ 2 ಜುಟ್ಟು ಹಾಕಿರಲಿಲ್ಲ, ಇವತ್ತು ಒಂದೇ ಜುಟ್ಟು ಹಾಕ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಹೇರ್ ಬೆಳೆದ್ಬಿಟ್ಟಿದೆ ಅವ್ರಿಗೆ. ಇವಾಗ ನಾವು ಮುಡಿ ಕೊಡಬೇಕಿತ್ತು, ಬಟ್ ಈ ಟೈಮಲ್ಲಿ ಮುಡಿ ಕೊಡಬಾರ್ದು ಅಂತ ಹೇಳ್ತಾರೆ. ಅದೇ ನಮ್ಮ ಮಾವನವರು ತೀರೋಗಿ ಅನ್ನೋ 1 ವರ್ಷ ಆಗಿಲ್ವಲ್ಲ, ಅದಕ್ಕೆ ಸ್ವಲ್ಪ ಜನ ಮುಡಿ ಕೊಡಬಾರ್ದು ಅಂತ ಹೇಳ್ತಾರೆ, ಸ್ವಲ್ಪ ಜನ ಕೊಡಿ ಅಂತ ಹೇಳ್ತಾರೆ. ಆದರೂ ನಾವು ಕೊಟ್ಟಿಲ್ಲ, ನೆಕ್ಸ್ಟ್ ಇಯರೇ ಕೊಡಬೇಕು ಅಂತ ಅಂದ್ಕೊಂಡು ನಾವು ಮುಡಿನ ತಿರುಪತಿಗೆ ಕೊಡಬೇಕು. ನಮ್ಮ ಪಾಪುದು ಅಲ್ಲೇ ಮುಡಿ, ಫಸ್ಟ್ನೇ ಮುಡಿ ಅಲ್ಲಿಗೆ ಕೊಡಬೇಕು ಅಂದ್ಕೊಂಡಿದ್ದೀವಿ. ಮನೆ ದೇವರು ಅದೇ ಆಗಿರೋದ್ರಿಂದ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಪಾಪ ನಾನು ಅವ್ರಿಗೆ ಇವಾಗ ಸೆಕೆ ಬೇರೆ ಅಲ್ವಾ, ಜುಟ್ಟು ಹಾಕ್ತಾನೆ ಇರ್ತೀನಿ, ಇಲ್ಲ ಅಂದರೆ ತುಂಬ ಸ್ವೆಟ್ ಆಗ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಆರಾಮಾಗಿ ಕುತ್ಕೊಂಡಿದ್ದಾರೆ ಇವತ್ತು ಅವರು. ಅವ್ರಿಗೆ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೀನಿ. ಇನ್ನೇನೋ ನಿದ್ದೆ ಬರೋ ಟೈಮು, ಅದಕ್ಕೆ ಹಂಗೆ ಆರಾಮಾಗಿ ಕುತ್ಕೊಂಡಿದ್ದಾರೆ. ಒಂದೊಂದ್ಸಲ ನಿದ್ದೆ ಬರ್ತಿದ್ರು ಕೂಡ ಜೋರಾಗಳಾಗಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ ಥರ ಮಾತಾಡ್ತಾ ಮಳವಳ್ಳಿ ರೀಚ್ ಆಗೇ ಬಿಟ್ವಿ. ಅಭಿ ಅವ್ರ ಕಾಲೇಜ್ ಡೇಸ್ ಎಲ್ಲ ನೆನ್ಪು ಮಾಡ್ಕೊತಾ ಇದ್ರು. ಏಕೆ ಬಸ್ ಸ್ಟಾಪಿಂದ ನಡ್ಕೊಂಡು ಹೋಗ್ತಿದ್ರ? ನಾವು ಇದ್ದಾಗ ಜೀಪ್ ವ್ಯವಸ್ಥೆ ಮಾಡಿರಲಿಲ್ಲ, ಅವ್ರು ಬಂದ್ಮೇಲೆ ಜೀಪ್ ವ್ಯವಸ್ಥೆ ಮಾಡ್ಕೊತಿದ್ರು. ಬಸ್ ವ್ಯವಸ್ಥೆ ಯೂನಿಫಾರ್ಮ್ ಅಂದ್ರೆ ಬಸ್ ಸ್ಟಾಪ್ ಇಂದ ಕಾಲೇಜ್ ವರೆಗೂ ನಡ್ಕೊಂಡು ಹೋಗ್ಬೇಕು. ಡೈಲಿ ನಡ್ಕೋಬೇಕು, ಡೈಲಿ ನಡ್ಕೊಬರ್ಬೇಕು. ಹೌದಾ? ಇಲ್ಲಿಂದ ಲೆಕ್ಕ ಹಾಕೋ ಎಷ್ಟು ದೂರ ಐತೆ ಅಂತ. ಎಷ್ಟು ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು? ಮಾಮೂಲಿ 10 ಗಂಟೆ ಕ್ಲಾಸು. ಹೌದು. ಎಷ್ಟೊತ್ತಿಗೆ ಬರ್ತಿದ್ರಿ ಇಲ್ಲಿಗೆ? ಈಗ 9 ಗಂಟೆಗೆಲ್ಲ ಇರುವ 9:30 ಆಗೋದು, ಒಂದ್ಸಲ 10 ಗಂಟೆ ಆಗೋದು. 10 ಗಂಟೆ ಆದ ಬಸ್ ಸಿಕ್ತಿರ್ಲಿವಲ್ಲ, ಹಾಗೆಲ್ಲ 10 ಗಂಟೆ ಆಗ್ಬಿಡೋದು. 10 ಗಂಟೆ ಆದ್ರೆ 10:15, 10:30 ಆಗೋದು ಇಲ್ಲಿಗೆ ಮುರಿಕೆ. ಯಾಕೆ ಆಚೆ ನಿಲ್ಸೋರು ಬಸ್ ಸಾರ್ ಅಂತ ನಾವು ಬಿಡೋರು, ಏನು ಇದು ಮಾಡ್ತಿರ್ಲಿಲ್ಲ. ಹೌದಾ? ಎಷ್ಟೊಂದ್ಸಲಿ 1 ಗಂಟೆ ಇವೆಲ್ಲ ಬಂದಿದ್ದೀನಿ ಕ್ಲಾಸ್ಗೆ. ಬ್ಯಾಗ್ ಎಲ್ಲ ತಗೊಂಡ್ ಬರ್ತೀರಾ ಇಲ್ಲ ಬರೀ ಬ್ಯಾಗ್ ತಗೊಂಡ್ಬರ್ತಾ ಇದೆ? ಬ್ಯಾಗ್ ಎಲ್ಲ ಬ್ಯಾಗ್ ಸ್ಟಾರ್ಟಿಂಗ್ ಫಸ್ಟ್ PU ಬ್ಯಾಗ್ ತಗೊಂಡ್ಬಂದೆ, ಸೆಕೆಂಡ್ PU ಬ್ಯಾಗ್ ತಂತಿರ್ಲಿಲ್ಲ. ಒಂದೇ ಒಂದು ನೋಟ್ಬುಕ್ ಎಲ್ಲ ಅದರಲ್ಲೇ ಬರ್ಕೋತಾ ಇದ್ದಿದ್ದು. ಆಮೇಲೆ ನೋಟ್ಸ್ ಕೇಳಿದಾಗ ನೋಟ್ಸ್ ಒಂದು ಪ್ರಿಪೇರ್ ಮಾಡ್ಕೊಂಡು ಅವ್ರಿಗೆ ಅದನ್ನ ನೋಟ್ಸ್ ತಗೊಂಡು ತೋರಿಸ್ತಿದ್ವಿ. ನೋಟ್ಸ್ ಕೇಳಿದಾಗ ಅವು ಎಲ್ಲಾನು ಕುತ್ಕೊಂಡು ಬರೀತಾ ಇದ್ರ? ಬರೀತಾ ಇದೆ. ರಫ್ ಅಲ್ಲಿ ಏನ್ ಬೇಕು ಒಂದು ನೋಟ್ಬುಕ್ ಅಲ್ಲಿ ಬರ್ಕೊಂಡ್ಬಿಡ್ತಿದ್ವಿ ಎಲ್ಲಾನು, ಎಲ್ಲ ಸಬ್ಜೆಕ್ಟುವೆ. ಅದಾದ್ಮೇಲೆ ನೆಕ್ಸ್ಟ್ ಹೋಗಿ ಮನೇಲಿ ಕುಂತ್ಕೊಂಡು ಇಲ್ಲ ಫ್ರೀ ಆಗಿದ್ದಾಗ ನೋಟ್ಸ್ ಪ್ರಾಕ್ಟೀಸ್ ನೋಟ್ಸ್ ಬರ್ಬಿಡೋದು. ಆಮೇಲೆ ಅವ್ರು ಕೇಳಿದಾಗ ತಗೊಂಡ್ ಬಂದು ಕೇಳಿದಾಗ ಬಂದು ತೋರಿಸೋದು ಅಷ್ಟೇ. ಇಲ್ಲಿ ಇಲ್ಲ ಅವ್ರ ಅಕ್ಕನ ಮನೆ ಇದ್ದಿದ್ದು ಹೊಂಟೈತದ. ಇಲ್ಲೆಲ್ಲ ಹೊಸಿ ಇದು ಮಾಡಿದ್ವಿ ನಾವು. ಹೊಸಿ ಇಲ್ಲಿ ಕ್ಯಾಂಟೀನ್ ಇತ್ತು, ಇಲ್ಲಿ ಸುಜುಕಿ ಶೋರೂಮ್ ಆಗೈತಲ್ಲ, ಇಲ್ಲಿ ಇಲ್ಲ ಇಲ್ಲೂ ತಿನ್ಕೊಳ್ಳುವ. ಅದಾದ್ಮೇಲೆ ಇಲ್ಲೊಂದು ಕ್ಯಾಂಟೀನು, ಈ ಕ್ಯಾಂಟೀನ್ ಬಿಟ್ರೆ ನೆಕ್ಸ್ಟ್ ಕ್ಯಾಂಟೀನು, ನೆಕ್ಸ್ಟ್ ಕ್ಯಾಂಟೀನು ಇಲ್ಲಿತ್ತು. ಇದೇನಾ ಕಾಲೇಜು? ಇದು ಚೌಟ್ರಿ. ಇಲ್ಲಿ ನಮ್ಗೆ ಪ್ರೋಗ್ರಾಮ್ಗಳು ಅವು ಮಾಡೋರು. ಇದು ಚೌಟ್ರಿನಾ? ಇದು ಕಾಲೇಜು, ಲಾ ಕಾಲೇಜ್ ಬೇರೆ ಮಾಡ್ಬಿಟ್ಟವ್ರೆ. ಲಾ ಇದೆಯಾ? ಪಾಪು ಇಲ್ಲೇ ಅಪ್ಪ ಓದಿರೋದಂತೆ ನೋಡಿ. ಇದೇ ಗೇಟು, ಈ ಗೇಟಲ್ಲಿ ಹೋಗಿ ಅಲ್ಲೆಲ್ಲ ಕುಂತ್ಕೊಳ್ಳೋವು. ಇದು ಈಗ ಮೇನ್ ಅದೇ ಗೇಟಾ? ಅದೊಂದು ಇದು ಮೇಯ್ನು. ಇದಾ ಸ್ಟೂಡೆಂಟ್ಗಳು ಓಡಾಡಕ್ಕೆ ಅದರಲ್ಲಿ ಓಡಾಡ್ತೀವಿ. ಶಾಂತಿ. ಇದು ಕಾಲೇಜು, ಒಳಗಡೆ ಚೆನ್ನಾಗೈತೆ. ನಮ್ಮ ಅಮ್ಮನೂ ಇಲ್ಲೇ ಓದಿರೋದಂತೆ. ಇದೆಲ್ಲ ಕಾಲೇಜ್ ರೌಂಡ್ಕೈತೆ, ದೊಡ್ಡದಾಗೈತೆ. ಟಿಪ್ಸಿ ಕಾಲೇಜ್ ಲೈಫ್ ಅದು ಚೆನ್ನಾಗಿತ್ತಾ ಇವಾಗ ಚೆನ್ನಾಗೈತಾ? ಕಾಲೇಜ್ ಲೈಫ್ ಚೆನ್ನಾಗಿತ್ತು ಬ್ರೋ. ಒಂಥರ ಬಿಲ್ಡಪ್ಪು, ಶೋಕಿ, ಸ್ಕೋಪ್ ಮೇಂಟೈನ್ ಮಾಡೋದು, ಸ್ಟೈಲು, ಚಪ್ಪಲಿಗಳು ಚೆನ್ನಾಗಿ ಚಪ್ಪಲಿ ಆಗ್ತಾ ಇದೆ. ಇಲ್ಲೆಲ್ಲ ಒಂಥರ ಹೇರ್ ಸ್ಟೈಲ್ ಬೇರೆ ಥರ ಬಿಟ್ಟಿದೆ. ಇಷ್ಟು ನೋಡಿ ದಿಪ್ಸಿ ಯಾಕೆ ಹಿಂಗೆ ಮಾಡಿಸ್ತೀರ ಅಂತಿಲ್ಲ. ಆಗ ಇಲ್ಲಿ ಹಂಗೆ ಬಿಟ್ಟಿರೋವೆ ಜುಟ್ಟ ಸ್ಟೈಲ್ ಮಾಡೋ ಹಿಂಗೆ ತೋದ್ರೆ ಮಾತ್ರ ಇಲ್ಲೇ ನೀರು ಸುರಿದೋಗುದು. ಅದೇ ಕೈಯಲ್ಲಿ ಹಿಂಗೆ ಅನ್ಕೋತಾರಲ್ಲ ಹುಡುಗರು, ಹಂಗಲ್ಲ ಸುಮ್ ಸ್ಟೈಲ್ ಹಿಂಗೆ ಬಿಟ್ಬಿಟ್ಟಿದೆ. ಅದೇ ನೀವ್ ಹಂಗೆ ಅನ್ಕೋತಿದ್ರ ಕೈಯಲ್ಲಿ ಹಿಂಗೆ? ನಂದೇನು ಹಂಗೇನಿಲ್ಲಪ್ಪ, ಬರೀ ಇಷ್ಟೇ ನಂದು ತಲೆ. ಮುಂದೆ ಮಾತ್ರ ಹಿಂಗೆಲ್ಲ ಹಿಂದೆ ಅನ್ಕೊಳ್ಳೋದವೆಲ್ಲ ಇಲ್ಲ. ಪಾಪ ಚಪ್ಪು ಎಲ್ಲ ಹಾಕೊಂಡಿದ್ಯಾ? ಅವ್ರದ್ದು ಕಾಲೇಜ್ ಲೈಫ್ ಹೇಗಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಅದನ್ನೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಇದನ್ನ ಯಾವುದು ನಾನು ಮ್ಯೂಟ್ ಮಾಡಿಲ್ಲ, ಹಾಗೆ ಹಾಕಿದ್ದೀನಿ. ಯಾಕೆಂದರೆ ಮುಂದೊಂದು ದಿನ ನಾನು ಕುತ್ಕೊಂಡು ವಿಡಿಯೋ ನೋಡ್ಬೇಕಾದ್ರೆ ನನಗದೆಲ್ಲ ಬೇಕು ಅಂತ ಅಂದ್ಬಿಟ್ಟು. ಹಾಗೆ ನಾವು ಮಾತಾಡ್ತಾ ಚೌಟ್ರಿ ಹತ್ರ ಬಂದೇ ಬಿಟ್ವಿ.
ನಾನು ಬೇಗನೆ ರೀಚ್ ಆಗಿದ್ದೆ ಮದುವೆ ಹತ್ರ. ಅವಾಗ ತಾನೇ ಹುಡುಗನ ಕರ್ಕೊಂಡು ಹೋಗ್ತಾ ಇದ್ರು. ಆ್ಯಂಡ್ ಆವಾಗಲೇ ಡ್ಯಾನ್ಸ್ ಮಾಡಿದ್ದು ಹಾಕಿದ್ನಲ್ಲ ವಿಡಿಯೋ, ಅದು ಹುಡುಗನ ಕಡೆ ಫ್ಯಾಮಿಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಹಾಗೆ ಲಾಸ್ಟ್ ನೈಟು ರಿಸೆಪ್ಷನ್ ಇತ್ತಲ್ವಾ, ರಿಸೆಪ್ಷನಲ್ಲೂ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ರಂತೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಇತ್ತಂತೆ ಹಾಗಂತ ಹೇಳ್ತಾಯಿದ್ರು ಅಲ್ಲಿ. ಆ್ಯಂಡ್ ನನಗೂ ಇದನ್ನೆಲ್ಲ ನೋಡಿ ಸಖತ್ ಖುಷಿ ಆಗ್ತಿತ್ತು, ಎಷ್ಟು ಎಂಜಾಯ್ ಮಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು. ಹಾಗೆ ದಾರೆಗೆ ಟೈಮ್ ಇನ್ನೂ ಇತ್ತು, ತುಂಬ ನಿಧಾನವಾಗಿ ಎಲ್ಲ ಶಾಸ್ತ್ರನೂ ಕರೆಕ್ಟಾಗಿ ಮಾಡ್ತಾಯಿದ್ರು. ಅಂದರೆ ಒಂದೊಂದು ಮದುವೆಗಳಲ್ಲಿ ಏನು ಗೊತ್ತಾ, ತುಂಬ ಅರ್ಜೆಂಟ್ ಮಾಡಿಬಿಡ್ತಾರೆ. ಈ ಥರ ಮೂಮೆಂಟ್ಸ್ಗಳು ಈಗ ಆರತಿ ಮಾಡ್ತಾಯಿದ್ರಲ್ಲ, ಇಲ್ಲಿ ಅಮೌಂಟ್ ಅವ್ರು ಹಾಕಬೇಕು ಅಂತ ಕೇಳ್ತಿದ್ದಾಳೆ ಅವಳು, ಜಾಸ್ತಿ ಹಾಕಬೇಕು ಅಂತ. ಇದೆಲ್ಲ ಫನ್ನಿ ಮೂಮೆಂಟ್ಸು. ಕೆಲವೊಬ್ರು ಅರ್ಜೆಂಟ್ ಮಾಡಿಬಿಟ್ಟು ಈ ಮೂಮೆಂಟ್ಸ್ಗಳು ಯಾವುದೂ ಕ್ರಿಯೇಟ್ ಮಾಡೋಕ್ಕೆ ಬಿಡಲ್ಲ. ತುಂಬ ಚೆನ್ನಾಗಿತ್ತು. ಅವರು ಆರತಿ ಮಾಡ್ತಿರೋದು ನಮ್ಮ ಆಂಟಿ ಮಗಳು ಅಮ್ಮು ಅಂತ ಅಂದ್ಬಿಟ್ಟು, ಅವ್ರ ಹಿಂದೆ ನಿಂತಿರೋದು ಅವರಮ್ಮ, ಗ್ರೀನ್ ಕಲರ್ ಸ್ಯಾರಿ ಹಾಕಿದ್ರಲ್ಲ ಅದು ಅವರ ಅಮ್ಮ. ಎಲ್ಲರೂ ತುಂಬ ಮುದ್ದಾಗಿ ಚೆನ್ನಾಗಿ ರೆಡಿಯಾಗಿದ್ದರು. ಅವ್ರನ್ನ ನೋಡೋಕ್ಕೆ ಒಂದು ಖುಷಿ ಆಗ್ತಿತ್ತು ನನಗೆ. ಆ್ಯಂಡ್ ಇದೇ ಚೌಟ್ರಿ, ನಾನು ಈ ಚೌಟ್ರಿಗೆ ಫಸ್ಟ್ ಟೈಮ್ ಬಂದಿರೋದು. ನಾನು ಈ ಚೌಟ್ರಿಗೆ ಯಾವತ್ತೂ ಬಂದಿರಲಿಲ್ಲ. ಹಾಗೆ ಇವರೇ ಹುಡುಗಿಯರಮ್ಮ, ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಅಂತ ಅಂದ್ಬಿಟ್ಟು, ದಾರೆಗೆ ಟೈಮ್ ಆಗ್ತಿದೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ರು. ಚೆನ್ನಾಗಿತ್ತು ಚೌಟ್ರಿನೂ ಅಷ್ಟೇ, ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಹಾಗೆ ಒಳಗಡೆ ಡೆಕೋರೇಷನ್ನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು. ಏನು ಗೊತ್ತಾ, ಇದು ಚೌಟ್ರಿಲಿ ಮಧ್ಯಭಾಗದಲ್ಲಿ ಮಂಟಪನ ಇಡಿಸಿದ್ದು. ಒಂದು ಕಡೆ ಮಂಟಪ ಇತ್ತು ಅಂತ ಅಂದರೆ ಕೆಲವೊಬ್ರಿಗೆಲ್ಲ ಕಾಣಿಸಲ್ಲ ಅಲ್ವಾ, ಅದಕ್ಕೆ ಸೆಂಟ್ರಲ್ಲಿ ಇಡಿಸಿ ಸುತ್ತ ಜನ ಕುತ್ಕೊಂಡು ನೋಡೋ ಥರ ಮಾಡಿಸಿದ್ರು ಮಂಟಪನ. ಹುಡುಗಿ ಎಂಟ್ರಿ ಕೂಡ ತುಂಬ ಚೆನ್ನಾಗಾಗಿತ್ತು. ಹಾಗೆ ಹುಡುಗಿನೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ಇವ್ರ ಹೆಸರು ರಾಣಿ ಅಂತ ಅಂದ್ಬಿಟ್ಟು, ಮೇಘನ ಅಂತ, ಬಟ್ ರಾಣಿ ಅಂತ ಕರೆಯೋದು. ಹುಡುಗಿ ಇಬ್ಬರೂ ಇಂಜಿನಿಯರು. ಆ್ಯಂಡ್ ಫೋಟೋಶೂಟು ಎಲ್ಲ ಮಾಡಿಸಿದ್ರು, ತುಂಬ ಚೆನ್ನಾಗಿ ಮಾಡಿಸಿದ್ರು. ಮದುವೆ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿತ್ತು, ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಎಲ್ಲ ಇವರೇ ಪ್ಲ್ಯಾನ್ ಮಾಡಿ ಮಾಡಿಸಿರೋದಂತೆ. ಹಾಗೆ ಊಟದ್ದು ಅಷ್ಟೇ, ಎಲ್ಲ ಪ್ಲ್ಯಾನು ಇವ್ರದ್ದೇ ಅಂತೆ. ಚೆನ್ನಾಗಿತ್ತು ಎಲ್ಲನೂ. ಬಟ್ ನನಗೆ ಪಾಪು ಎತ್ಕೊಂಡು ಅಟೆಂಡ್ ಮಾಡೋದೇ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ಅವರು ಸುಮ್ಮನೆ ಕೂರ್ತಾ ಇರಲಿಲ್ಲ ಪಾಪು ಅಂತೂ. ಆ್ಯಂಡ್ ದಾರೆ ಆಗೋವರೆಗೂ ವೆಯ್ಟ್ ಮಾಡ್ತಿದ್ದೆ. ಅವರು ದಾರೆ ಆಗ್ತಿದ್ದಂಗೆ ಬೇಗ ಊಟಕ್ಕೆ ಹೋಗ್ಬಿಡೋಣ ಅಂದ್ಬಿಟ್ಟು ಫಸ್ಟ್ನೇ ಊಟಕ್ಕೆ ನಾವೇ ಕೂತ್ಕೊಂಡಿದ್ದು. ಆ್ಯಂಡ್ ಊಟದ ಮೆನುನೂ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಹಾಗೆ ಪೇಣಿ ಎಲ್ಲ ಇತ್ತು, ಅದಂತೂ ನಂಗೆ ಸಖತ್ ಇಷ್ಟ. ಆರಾಮಾಗಿ ಊಟನ ಎಂಜಾಯ್ ಮಾಡಿದೆ. ಬಟ್ ಪಾಪುನ ಅವ್ರ ಅಪ್ಪನ ಹತ್ರ ಕೊಟ್ಬಿಟ್ಟೆ. ಮತ್ತು ಇವ್ರನ್ನೆಲ್ಲ ನೋಡಿ ತುಂಬ ವರ್ಷಗಳಾಗ್ಬಿಟ್ಟಿತ್ತು, ನಮ್ಮ ಆಂಟಿ ಅಂದಿರನ್ನ ಎಲ್ಲರನ್ನೂ ನೋಡಿ. ಅವ್ರನ್ನೆಲ್ಲ ಮೀಟ್ ಮಾಡಿದ್ದು, ನಾನು ಮದುವೆಗೆ ಅಟೆಂಡ್ ಮಾಡಿದ್ದು ಎಲ್ಲ ಸಖತ್ ಖುಷಿ ಆಯಿತು ನನಗೆ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ. ಇನ್ನು ದಾರೆ ಬಿಡ್ತಾನೆ ಇದ್ರು. ನಾನು ಕೂಡ ದಾರೆ ಬಿಟ್ಬಿಟ್ಟು ಜೀವನ ಪರ್ಯಂತ ಖುಷಿಯಾಗಿ ನೆಮ್ಮದಿಯಾಗಿರಿ ಅಂತ ವಿಶ್ ಮಾಡಿಬಿಟ್ಟು ನಾನು ಕೂಡ ಹೊರಟೆ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.